ನೀವು ಒಂದು ದಿನ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಿ, ಆದರೆ ಮುಂದಿನ 10 ದಿವಸ ಆ ಕೆಲಸನ ಮುಂದುವರಿಸಲ್ಲ ಅಂದರೆ ಆ ಒಂದು ದಿನದ ಹಾರ್ಡ್ ವರ್ಕು ನಿಮ್ಮ ಜೀವನಕ್ಕೆ ಎಷ್ಟು ಯಶಸ್ಸನ್ನು ತಂದುಕೊಡುತ್ತೆ? ಒಂದು ದಿನ ಜಿಮ್ಗೆ ಹೋಗೋದ್ರಿಂದ ಬಾಡಿ ಬಿಲ್ಡರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ಪುಸ್ತಕ ಓದೋದ್ರಿಂದ ನಾಲೆಡ್ಜಬಲ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ದಿನ ಸೇಲ್ಸನ್ನು ತೆಗಿಯೋದ್ರಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದೇ ನೀವು ಒಂದು ವಿಡಿಯೋ ಶೂಟ್ ಮಾಡೋದ್ರ ಮುಖಾಂತರ ದೊಡ್ಡ ಯೂಟ್ಯೂಬರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಸಕ್ಸಸ್ಗೆ ಬೇಕಾಗಿರೋದು ಮೋಟಿವೇಶನ್ ಅಲ್ಲ, ಅದಕ್ಕಿಂತ ಮುಖ್ಯವಾದದ್ದು ಕನ್ಸಿಸ್ಟೆನ್ಸಿ. ನಮಸ್ಕಾರ ಕ್ಯಾಪ್ಟನ್ಸ್, ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಗೆ ಸ್ವಾಗತ. ಪವರ್ಡ್ ಬೈ ನಿಧಿಮಾ ಎಂಟರ್ಪ್ರೈಸಸ್. ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸಜ್ವಾಲ್. ಎಲ್ಲರಿಗೂ ಮತ್ತೊಮ್ಮೆ ಸೇಲ್ಸ್ ಮ್ಯಾನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು? ಕನ್ಸಿಸ್ಟೆನ್ಸಿ ಅಂದ್ರೆ ನಾವು ಪ್ರತಿದಿನ ಒಂದೇ ರೀತಿಯ ರಿಸಲ್ಟ್ ಅನ್ನ ಪಡೆಯೋದಲ್ಲ. ರಿಸಲ್ಟ್ ಬರ್ದೇ ಇದ್ರೂ ಕೂಡ ನಾವು ಮಾಡೋ ಕೆಲಸವನ್ನ ಮುಂದುವರಿಸ್ಕೊಂಡು ಹೋಗೋದಿಕ್ಕೆ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ. ಉದಾಹರಣೆಗೆ, ಒಬ್ಬ ಸೇಲ್ಸ್ ಮೆನ್ ಒಂದು ದಿನ 20 ಮನೆಗೆ ಭೇಟಿ ಕೊಡ್ತಾನೆ. ಆ 20 ಜನದಲ್ಲಿ 5 ಜನ ಕಸ್ಟಮರ್ ಸಿಗ್ತಾರೆ. ಆ 5 ಜನದಲ್ಲಿ ಇಬ್ರು ಡೆಮೋವನ್ನು ನೋಡ್ತಾರೆ, ಅದರಲ್ಲಿ ಒಬ್ರು ಪರ್ಚೇಸ್ ಅನ್ನ ಮಾಡ್ತಾರೆ. ಆಗ ಆ ಸೇಲ್ಸ್ ಮೆನಿಗೆ ಒಂದು ಮೋಟಿವೇಶನ್ ಬರುತ್ತೆ, ಖುಷಿ ಆಗತ್ತೆ. ಅದೇ ರೀತಿ 2ನೇ ದಿವಸನೂ ಹೋಗಿ 20 ಮನೆಗಳನ್ನ ಭೇಟಿ ಮಾಡ್ತಾನೆ, ಆದ್ರೆ ಯಾರೂ ಕಸ್ಟಮರ್ ಸಿಗೋದಿಲ್ಲ. ಆಗ ಅವನಿಗೆ ಅಪ್ಸೆಟ್ ಆಗತ್ತೆ. 3ನೇ ದಿವಸ ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಉಳ್ಕೊಂಡ್ಬಿಡ್ತಾನೆ. ಇದೇ ಪ್ರಾಬ್ಲಮ್. ರಿಸಲ್ಟ್ ಬಂದಾಗ ಅಷ್ಟೇ ನಾನು ಕೆಲಸ ಮಾಡ್ತೀನಿ ಅಂದ್ರೆ ಅದು ಮೋಟಿವೇಶನ್. ರಿಸಲ್ಟ್ ಬರ್ದೇ ಇದ್ರೂ ಕೂಡ ಕಾಯಕವೇ ಕೈಲಾಸ, ನನ್ನ ಕೆಲಸವನ್ನ ನಾನು ಮುಂದುವರಿಸಬೇಕು ಅನ್ನೋದೇ ಕನ್ಸಿಸ್ಟೆನ್ಸಿ. ಒಂದು ಗ್ರಾಮದ ರೈತ ಮುಖಂಡರು ಇಬ್ಬರು ರೈತರನ್ನ ಕರೆದು, ನೋಡ್ರಪ್ಪ, ಇದು ಒಳ್ಳೆ ಮಾವಿನ ತಳಿ ಇದೆ, ಇದನ್ನ ತುಂಬಾ ಚೆನ್ನಾಗಿ ಬೆಳೆಸಿ ಅಂತ ಹೇಳಿ ಕೊಡ್ತಾರೆ. ಆಯ್ತು ಅಂತ ಹೇಳಿ ಆ ರೈತರು ಖುಷಿಯಿಂದ ತಮ್ಮ ಭೂಮಿಯಲ್ಲಿ ಆ ಬೀಜವನ್ನ ಬಿತ್ತುತ್ತಾರೆ. ಪ್ರತಿದಿನ ಆ ಬೀಜಕ್ಕೆ ನೀರನ್ನ ಹಾಕ್ತಾ ಇರ್ತಾರೆ. ಹೀಗೆ 2-3 ದಿನ ಕಳೆದ ನಂತರ ಯಾವುದೇ ಬೆಳವಣಿಗೆ ಕಾಣದ ಒಬ್ಬ ರೈತ ಬೇಸರದಿಂದ ಇನ್ನೊಬ್ಬ ರೈತನಿಗೆ ಹೇಳ್ತಾನೆ, ಇದರಿಂದ ಏನೂ ಪ್ರಯೋಜನ ಇಲ್ಲ ಬಿಡು, ಎಷ್ಟು ನೀರು ಹಾಕಿದ್ರು ಅಷ್ಟೇನೆ, ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಮೊಳಕೆ ಹೊಡಿಬೇಕಿತ್ತು ಅಂತ ಹೇಳ್ತಾನೆ. ಆದರೂ ಆ ರೈತನ ಮಾತಿಗೆ ಬೆಲೆ ಕೊಡದೆ ಬಹಳ ತಾಳ್ಮೆಯಿಂದ ತಾನು ನೆಟ್ಟ ಬೀಜಕ್ಕೆ ಪ್ರತಿದಿನ ಸಮಯಕ್ಕೆ ಸರಿಯಾಗಿ ನೀರನ್ನ ಹಾಕ್ತಾ ಇರ್ತಾನೆ. ಹೀಗೆ 3 ತಿಂಗಳುಗಳು ಕಳೆದವು. 3 ತಿಂಗಳುಗಳ ನಂತರ ಆ ಸೋಮಾರಿ ರೈತ ಈ ಬೀಜ ಎಲ್ಲೋ ಒಣಗೋಗಿರ್ಬೇಕು, ಇಲ್ಲ ಕೊಳತೋಗಿರ್ಬೇಕು, ನೋಡ್ಕೊಂಡ್ ಬರೋಣ ಅಂತ ಹೇಳಿ ಬರ್ತಾನೆ. ಆ ರೈತ ನೀರನ್ನ ಹಾಕ್ತಾನೆ ಇದ್ದಾನೆ. ಈ ಗಿಡ ಆಲ್ರೆಡಿ 2-3 ಅಡಿಗಳಷ್ಟು ಬೆಳೆದು ನಿಂತಿದೆ. ಬಹಳ ಆಶ್ಚರ್ಯ ಆಗೋಯ್ತು ಅವನಿಗೆ. ಆದರೂ ಕೂಡ ಆ ಸೋಮಾರಿ ರೈತನಿಗೆ ನಂಬಿಕೆ ಬರೋದೇ ಇಲ್ಲ. ನೋಡೋಣ, ಅದು ಇವತ್ತಿಲ್ಲ ನಾಳೆ ಒಣಗೋಗ್ತದೆ, ಇವನು ಸುಮ್ಮನೆ ಬಂಡೆಗಲ್ ಮೇಲೆ ನೀರು ಹಾಕದಂಗೆ ಕೆಲಸ ಮಾಡ್ತಾವನೆ ಅನ್ನೋ ಭಾವನೆಯಲ್ಲೇ ಇರ್ತಾನೆ. ಹೀಗೆ 5 ವರ್ಷಗಳು ಕಳೆದವು. 5 ವರ್ಷದ ನಂತರ ಬಂದು ನೋಡ್ತಾನೆ, ಆ ಸಣ್ಣ ಗಿಡವಾಗಿದ್ದದ್ದು ಈಗ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ, ಮರದ ತುಂಬ ಫಲಗಳು ಬಿಟ್ಟಿದ್ದಾವೆ. ಆ ರೈತ ಬಹಳ ಖುಷಿಯಿಂದ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದದನ್ನ ನೋಡಿ ಹೊಟ್ಟೆ ಉರ್ಕೊಂತಾನೆ. ಅಯ್ಯಯ್ಯೋ, ನಾನು ಕೂಡ ಇದೇ ರೀತಿ ಕೆಲಸನ ನಂಬಿಕೆ ಇಟ್ಟು ಮಾಡಿದ್ದಿದ್ರೆ ಇವತ್ತು ನಾನು ಕೂಡ ಒಳ್ಳೆ ಫಲವನ್ನ ಅನುಭವಿಸ್ತಿದ್ನಲ್ಲ ಅಂತ ಹೇಳಿ ತಾನು ಬಹಳ ನೊಂದ್ಕೋತಾನೆ. ನಿಮ್ಮ ಜೀವನದಲ್ಲೂ ಇದೇ ಆಗೋದು. ಈಗ ಒಂದು ಹೋಟೆಲ್ ಓಪನ್ ಮಾಡ್ತೀರಿ, 2 ದಿನ ಸರಿಯಾಗಿ ಕಸ್ಟಮರ್ಗಳು ಬರಲಿಲ್ಲ ಅಂತ ಅಂದ್ರೆ ಸಾಕು, ನಿಮಗನ್ಸುತ್ತೆ ಈ ಹೋಟೆಲ್ ಬಿಸ್ನೆಸ್ಸು ನನ್ನಂತವ್ರಿಗಲ್ಲ ಅಂತ ಹೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಟು ಬಿಡ್ತೀರಿ. ಅದೇ ಒಬ್ಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಹೇಳಿ 1-2 ವಿಡಿಯೋ ಶೂಟ್ ಮಾಡ್ತೀರಿ, ಅದಕ್ಕೆ ಸರಿಯಾಗಿ ಸಬ್ಸ್ಕ್ರೈಬರ್ ಬರಲಿಲ್ಲ, ವ್ಯೂವರ್ಸ್ ಬರಲಿಲ್ಲ ಅಂತಂದು ಮಾತ್ರಕ್ಕೆ ಇದು ನಮ್ಮಂತವ್ರಿಗಲ್ಲ ಅಂತ ಹೇಳಿ ಕೈ ಬಿಟ್ಟು ಬಿಡ್ತೀರಿ. ಅದೇ ಒಬ್ಬ ಸೇಲ್ಸ್ ಮ್ಯಾನು ಒಂದು 10 ಜನಕ್ಕೆ ಭೇಟಿ ಮಾಡ್ತಾನೆ, ಯಾರೂ ಕಸ್ಟಮರ್ ಸಿಗ್ಲಿಲ್ಲ ಅನ್ಸಿದ್ರೆ ನಮ್ಮಂತವ್ರಿಗಲ್ಲ ಇದು ಅಂತ ಹೇಳಿ ಕೈ ಬಿಟ್ಟು ಬಿಡ್ತಾರೆ. ಆದ್ರೆ ನಿಮ್ಮ ಜೀವನದ ಯಶಸ್ಸು ಇರೋದು ನಾಳೆ ಅನ್ನೋ ಒಂದು ನಂಬಿಕೆ ಮೇಲೆ ನೀವು ಮಾಡುವಂತ ಕೆಲಸವನ್ನ ನಿಲ್ಲಿಸದೆ ಮುಂದುವರಿಸ್ಕೊಂಡು ಹೋಗಬೇಕು. ಕ್ಯಾಪ್ಟನ್ಸ್, ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ರಿ. ನೀವು ಪ್ರತಿದಿನ 1% ಇಂಪ್ರೂವ್ ಆದ್ರೆ ಅದು ಒಂದೇ ದಿನದಲ್ಲಿ ಬದಲಾವಣೆ ಕಾಣದೇ ಇರಬಹುದು, ಒಂದು ವಾರದಲ್ಲೂ ಕೂಡ ದೊಡ್ಡ ಬದಲಾವಣೆ ಕಾಣದೇ ಇರಬಹುದು, ಒಂದು ತಿಂಗಳಾದ ಮೇಲೂ ನಿಮ್ಮ ಪ್ರೋಸೆಸ್ ಬಹಳ ಸಣ್ಣದಾಗಿ ಕಾಣಬಹುದು. ಆದ್ರೆ ನೀವು ಕೆಲಸವನ್ನ ನಿಲ್ಲಿಸದೆ ಮುಂದುವರಿಸಿದ್ರೆ 6 ತಿಂಗಳ ನಂತರ ನೀವು ಹಿಂದಿನ ವ್ಯಕ್ತಿಯಾಗಿರೋದಿಲ್ಲ. ಇದೇ ಕನ್ಸಿಸ್ಟೆನ್ಸಿಯ ಪವರ್. ಕ್ಯಾಪ್ಟನ್ಸ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಯಾವಾಗಲೂ ಮೋಟಿವೇಶನ್ ಇರುತ್ತಾ? ಯಾಕೆ ಅಂದ್ರೆ ಕೆಲವು ದಿನ ಎನರ್ಜಿ ಇರುತ್ತೆ, ಕೆಲವು ದಿನ ಎನರ್ಜಿ ಇರಲ್ಲ. ಒಂದಿನ ನಮ್ಮ ಮನಸ್ಸು ಹೇಳುತ್ತೆ ಈ ಕೆಲಸ ಇವತ್ತು ಬೇಡ, ನಾಳೆ ಮಾಡೋಣ ಅಂತ.
ಈ ಟೈಮಲ್ಲೇ ಕನ್ಸಿಸ್ಟೆನ್ಸಿ ಕೆಲಸ ಮಾಡೋದು. ಮೋಟಿವೇಶನ್ ಹೇಳುತ್ತೆ ನನಗೆ ಇಷ್ಟ ಬಂದಾಗ ನಾನು ಕೆಲಸ ಮಾಡ್ತೀನಿ ಅಂತ. ಅದೇ ನಿಮಗೆ ಡಿಸಿಪ್ಲಿನ್ ಹೇಳುತ್ತೆ ಇಲ್ಲಪ್ಪ ನಾನು ಈ ಕೆಲಸ ಮಾಡಲೇಬೇಕಾಗಿರೋದ್ರಿಂದ ನಾನು ಇವತ್ತು ಕೆಲಸ ಮಾಡ್ತೀನಿ. ಅದೇ ನಿಮಗೆ ಕನ್ಸಿಸ್ಟೆನ್ಸಿ ಹೇಳುತ್ತೆ ಇವತ್ತು ಮಾಡಿರೋ ಕೆಲಸವನ್ನ ನಾಳೆನೂ ಮುಂದುವರಿಸ್ಕೊಂಡು ಹೋಗು ಅಂತ ಹೇಳುತ್ತೆ. ಹಾಗಾಗಿ ಈ ಮೋಟಿವೇಶನ್ ನಮಗೆ ಸ್ಟಾರ್ಟ್ ಮಾಡಿಸುತ್ತೆ, ಅದೇ ನಮಗೆ ಡಿಸಿಪ್ಲೀನು ಆ ಕೆಲಸವನ್ನ ಮುಂದುವರಿಸುತ್ತೆ, ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಮ ಗುರಿಯನ್ನು ತಲುಪಿಸುತ್ತೆ. ಕ್ಯಾಪ್ಟನ್ಸ್, ಕನ್ಸಿಸ್ಟೆನ್ಸಿಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ನಿಮಗೆ 5 ರೂಲ್ಸ್ಗಳನ್ನು ಹೇಳ್ಕೊಡ್ತೀನಿ. ರೂಲ್ ನಂಬರ್ 1, ಸ್ಮಾಲ್ ಸ್ಟಾರ್ಟ್. ಮೊದಲನೇ ದಿವಸನೇ ದೊಡ್ಡ ಟಾರ್ಗೆಟ್ಗಳನ್ನು ಇಟ್ಕೋಬೇಡಿ. ದಿನಕ್ಕೆ 1 ಗಂಟೆ ಪುಸ್ತಕವನ್ನು ಓದೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ 10 ನಿಮಿಷನಾದರೂ ಓದಿ. ಅದೇ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ದಿನಕ್ಕೆ 25 ಜನಗಳನ್ನು ಭೇಟಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಕನಿಷ್ಠ 5 ಜನನ್ನಾದರೂ ಭೇಟಿ ಮಾಡಿರಿ, ಆದರೆ ಸ್ಟಾಪ್ ಮಾಡಬೇಡಿ. ರೂಲ್ ನಂಬರ್ 2, ಫಿಕ್ಸ್ ಎ ಟೈಮ್. ಒಂದು ಕೆಲಸಕ್ಕೆ ಒಂದು ಸಮಯವನ್ನು ಫಿಕ್ಸ್ ಮಾಡಿ. ಉದಾಹರಣೆಗೆ ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, ಎಕ್ಸಸೈಸ್ ಮಾಡಬೇಕು. ಬೆಳಿಗ್ಗೆ 6 ಗಂಟೆಗೆ ಹೊಸ ವಿಚಾರಗಳನ್ನು ಕಲಿಬೇಕು, ನನ್ನ ಸ್ಟಡೀಸ್ಗಳನ್ನು ಮಾಡಬೇಕು. 7 ಗಂಟೆಗೆ ಪ್ರಿಪ್ರೇಷನನ್ನು ಮಾಡ್ಕೋಬೇಕು. 8 ಗಂಟೆಗೆ ನಾನು ಕಾಲೇಜಿಗೆ ಹೋಗಬೇಕು, ಇಲ್ಲ ಕೆಲಸಕ್ಕೆ ಹೋಗಬೇಕು, ಇಲ್ಲ ಫೀಲ್ಡಿಗೆ ಹೋಗಬೇಕು. ಈ ರೀತಿ ಪ್ಲಾನ್ ಮಾಡ್ಕೊಳ್ಳೋದ್ರ ಮುಖಾಂತರ ಟೈಮ್ ಫಿಕ್ಸ್ಡ್ ಆದಾಗ ನಿಮ್ಮ ಮೈಂಡ್ಗೆ ಅದು ಹ್ಯಾಬಿಟ್ ಆಗಿ ಶುರುವಾಗುತ್ತೆ. ರೂಲ್ ನಂಬರ್ 3, ಟ್ರ್ಯಾಕ್ ಯುವರ್ ಆಕ್ಷನ್. ಒಂದು ಕ್ಯಾಲೆಂಡರ್ ತಗೊಳ್ಳಿ, ನೀವು ಕೆಲಸ ಮಾಡಿದ ದಿವಸ ಒಂದು ರೈಟ್ ಮಾರ್ಕ್ ಹಾಕಿ. ಒಂದು ದಿನ ತಪ್ಪಿದ್ರೆ 2ನೇ ದಿನ ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ನಿಮ್ಮ ಗೋಲು ನೆವರ್ ಮಿಸ್ ಟ್ವೈಸ್. ರೂಲ್ ನಂಬರ್ 4, ಡೋಂಟ್ ಚೇಸ್ ರಿಸಲ್ಟ್ಸ್ ಡೈಲಿ. ನೀವು ಪ್ರತಿದಿನ ರಿಸಲ್ಟ್ ಅನ್ನು ಚೆಕ್ ಮಾಡ್ತಾ ಹೋದ್ರೆ ಫ್ರಸ್ಟ್ರೇಷನ್ಗೆ ಹೋಗ್ತೀರಾ. ಅದೇ ಒಬ್ಬ ಸೇಲ್ಸ್ ಮ್ಯಾನು ಬರೀ ದಿನದ ಸೇಲ್ಸ್ ಬಗ್ಗೆನೇ ಯೋಚನೆ ಮಾಡ್ತಾ ಕುಂತ್ರೆ ಪ್ರೆಷರ್ ಆಗುತ್ತೆ. ಅದ್ರ ಬದಲು ಡೈಲಿ ಆಕ್ಟಿವಿಟಿ ಬಗ್ಗೆ ಫೋಕಸ್ ಮಾಡಿ. ಉದಾಹರಣೆಗೆ ಒಂದು ದಿನಕ್ಕೆ ಎಷ್ಟು ಲೀಡ್ಸ್ಗಳನ್ನು ಜನರೇಟ್ ಮಾಡಬೇಕು, ಒಂದು ದಿನಕ್ಕೆ ಎಷ್ಟು ಜನಗಳನ್ನು ಮೀಟ್ ಮಾಡಬೇಕು, ಒಂದು ದಿನಕ್ಕೆ ಎಷ್ಟು ಜನಗಳಿಗೆ ನಾನು ಡೆಮೋವನ್ನು ಕೊಡಬೇಕು, ನಾನು ಎಷ್ಟು ಅಬ್ಜೆಕ್ಷನ್ಗಳನ್ನು ಹ್ಯಾಂಡಲ್ ಮಾಡ್ತೀನಿ, ಇನ್ನು ಎಷ್ಟು ಅಬ್ಜೆಕ್ಷನ್ಗಳನ್ನು ಲರ್ನ್ ಮಾಡ್ತೀನಿ. ಈ ರೀತಿ ಪ್ಲಾನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಆಕ್ಟಿವಿಟಿ ನಿಮ್ಮ ಕಂಟ್ರೋಲಲ್ಲಿರುತ್ತೆ, ಆದರೆ ರಿಸಲ್ಟ್ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ರೂಲ್ ನಂಬರ್ 5, ರಿಮೆಂಬರ್ ಯುವರ್ ವೈ. ನೀವು ಈ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಮಾಡ್ತಾ ಇದ್ದೀರಾ, ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಐಡೆಂಟಿಟಿಗೋಸ್ಕರ ಮಾಡ್ತಾ ಇದ್ದೀರಾ? ನಿಮಗೆ ಯಾವಾಗಲೇ ಮೋಟಿವೇಶನ್ ಕಡಿಮೆ ಆದಾಗಲೂ ಕೂಡ ನಿಮ್ಮ ವೈಯನ್ನು ನೆನಪಿಸ್ಕೊಳ್ಳಿ. ಯಾಕೆ ಅಂದರೆ ನಿಜವಾಗ್ಲೂ ನಿಮ್ಮ ವೈ ಸ್ಟ್ರಾಂಗ್ ಆಗಿದ್ರೆ ವೀಕ್ ಡೇಸ್ ಕೂಡ ಸುಲಭವಾಗಿ ಕ್ರಾಸ್ ಮಾಡಬಹುದು. ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನದೊಂದು ಚಾಲೆಂಜು. ಮುಂದಿನ 7 ದಿವಸ ನೀವು ಬದಲಾಯಿಸ್ಕೋಬೇಕು ಅನ್ಕೊಂಡಿರೋಂಥ ಒಂದು ವಿಷಯವನ್ನ ನೀವೇ ಆಯ್ಕೆ ಮಾಡಿ. ಅದು ಸೇಲ್ಸ್ ಆದರೂ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ರೀಡಿಂಗ್ ಆಗಿರ್ಬೋದು, ಅಥವಾ ಹೊಸ ವಿಡಿಯೋಗಳ ಕಂಟೆಂಟ್ ಆಗಿರಬಹುದು, ಅಥವಾ ಲರ್ನಿಂಗ್ ಆಗಿರ್ಬೋದು. ಈ 7 ದಿವಸ ನೋ ಎಕ್ಸ್ಕ್ಯೂಸ್, ನೋ 0 ಡೇಸ್. ಪ್ರತಿದಿನ ಸ್ವಲ್ಪನಾದರೂ ಕೆಲಸ ಮಾಡಿ. ಕ್ಯಾಪ್ಟನ್ಸ್, ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಗೊಂದು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸಕ್ಸಸ್ ಅನ್ನೋದು ಒಂದೇ ಸರಿ ಹಾರೋದಲ್ಲ. ಇದು ನೀವು ಪ್ರತಿದಿನ ತೆಗೆದುಕೊಳ್ಳುವಂಥ ಸಣ್ಣ ಸ್ಟೆಪ್ಗಳ ರಿಸಲ್ಟು. ನೀವು ಸ್ಲೋ ಆಗಿರ್ಬೋದು, ಆದರೆ ಯಾವತ್ತೂ ಸ್ಟಾಪ್ ಆಗಬೇಡಿ. ಯಾಕೆ ಅಂದರೆ ಒಂದು ದಿನದ ಯಶಸ್ಸು ನಿಮಗೆ ಮೋಟಿವೇಶನ್ ಅನ್ನು ಕೊಡಬಹುದು, ಆದರೆ ನಿರಂತರವಾದ ಪ್ರಯತ್ನನೇ ನಿಮ್ಮ ನಿಜವಾದ ಜೀವನವನ್ನು ಬದಲಾಯಿಸೋದು. ಕ್ಯಾಪ್ಟನ್ಸ್, ಈ ವಿಡಿಯೋ ನಿಮ್ಮ ಜೀವನಕ್ಕೆ ಒಂದು ಸಣ್ಣ ಪುಷ್ ಕೊಟ್ಟಿದ್ರು ಕೂಡ ನಿಮ್ಮ ಕಾಮೆಂಟ್ ಬಾಕ್ಸಲ್ಲಿ ನಾನು ಎಲ್ಲೂ ನಿಲ್ಲೋದಿಲ್ಲ ಅಂತ ಟೈಪ್ ಮಾಡಿ. ಕ್ಯಾಪ್ಟನ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ನಿಮ್ಮ ಎಲ್ಲ ಟೀಮ್ಗಳಿಗೂ ಶೇರ್ ಮಾಡ್ರಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಸೇಲ್ಸ್ಮನ್ ಟು ಬಿಸ್ನೆಸ್ ಮ್ಯಾನ್ ಅಕಾಡೆಮಿಯ ಮುಂದಿನ ಎಪಿಸೋಡ್ಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಯಾಪ್ಟನ್ಸ್, ನೆನ್ಪಿಟ್ಕೊಳ್ಳಿ, ಸ್ಟಾರ್ಟ್ ಸ್ಮಾಲ್, ಸ್ಟೇ ಕನ್ಸಿಸ್ಟೆಂಟ್, ಬಿಕಮ್ ಅನ್ಸ್ಟಾಪಬಲ್. ನಮಸ್ಕಾರ.